ದೆಹಲಿ ಸ್ಫೋಟದ ಬೆನ್ನಲ್ಲೇ ನಾನಾ ಪಕ್ಷದ ನಾನಾ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿ ವಿರುದ್ಧ ನೇರ ಗುಡುಗಿದ್ದಾರೆ. ದೆಹಲಿಯಲ್ಲಿ ಸ್ಫೋಟ ಆಗುತ್ತೆ, ಆದರೆ ನಮ್ಮ ಪ್ರಧಾನಿ ಮಾತ್ರ ಭೂತಾನ್ಗೆ ದೌಡಾಯಿಸ್ತಾರೆ. ದೇಶದಲ್ಲಿ ಸ್ಫೋಟ ಆಗುತ್ತೆ, ನಮ್ಮ ಪ್ರಧಾನಿ ಕಾಣಿಸೋದಿಲ್ಲ. ದೇಶದ ರಾಜಧಾನಿ ದೆಹಲಿಯಲ್ಲಿ ಭೀಕರವಾದ ಘಟನೆ ನಡೆಯುತ್ತೆ, ಆದರೆ ನಮ್ಮ ದೇಶದ ಪ್ರಧಾನಿ ದೇಶದಲ್ಲೇ ಇರುವುದಿಲ್ಲ. ಪ್ರಧಾನಿ ಮೋದಿ ತಮ್ಮ ಆತ್ಮೀಯ ಸ್ನೇಹಿತನಿಗೆ ಮೊದಲ ಆದ್ಯತೆಯನ್ನು ಕೊಟ್ಟರೆ ಹೊರತು ದೇಶಕ್ಕಲ್ಲ. ಸ್ನೇಹಿತ ಅದಾನಿಗಾಗಿ ಭೂತಾನ್ನಲ್ಲಿ ಒಪ್ಪಂದ ಮಾಡೋದಕ್ಕೆ ಹೋಗಿದ್ರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ವಾರ್. ದೆಹಲಿ ಕೆಂಪುಕೋಟೆಯ ಬಳಿ ಒಂದು ಸ್ಫೋಟ, ಅದು ವ್ಯವಸ್ಥಿತ ಸ್ಫೋಟನೋ ಆಕಸ್ಮಿಕ ಸ್ಫೋಟನೋ, ಒಟ್ಟಾರೆ ನಮ್ಮ ದೇಶದಲ್ಲಿ ಆ ಸ್ಫೋಟ ಸಂಭವಿಸಿರೋದು. ಆ ಸ್ಫೋಟ ಸಂಭವಿಸುವಾಗ ಭೂತಾನ್ ಒಪ್ಪಂದವನ್ನ ಕೈಬಿಟ್ಟು ದೇಶಕ್ಕೆ ದೌಡಾಯಿಸ್ತಾರೆ ಪ್ರಧಾನಿ ಅನ್ನೋ ಭರವಸೆ ಕೆಲವರಿಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಭೂತಾನ್ ಬಿಟ್ಟು ಬರಲಿಲ್ಲ ಭಾರತಕ್ಕೆ. ದೇಶದಲ್ಲೊಂದು ಆಗಬಾರದ ಘಟನೆಯೊಂದು ನಡೆದು ಹೋಗಿದೆ. ನಡೆಯಬಾರದ ಅತ್ಯಂತ ದೈತ್ಯವಾದ ಸ್ಫೋಟ ನಡೆದು ಹೋಗಿದೆ. ದೇಶದ ಪ್ರಧಾನಿ ಭೂತಾನ್ ಬಿಟ್ಟು ಬರಲಿಲ್ಲ, ಭೂತಾನ್ ಬಿಟ್ಟು ಅಲ್ಲಾಡಲಿಲ್ಲ, ಭೂತಾನ್ನಲ್ಲಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಹೋದ್ರು. ಸರಿ, ದೇಶದ ನಡುವೆ ಸಾಕಷ್ಟು ವ್ಯಾವಹಾರಿಕ ಒಪ್ಪಂದಗಳಿರ್ತಾವೆ, ಆರ್ಥಿಕವಾದ ಒಪ್ಪಂದಗಳಿರ್ತಾವೆ, ಕೈಗಾರಿಕಾ ಒಪ್ಪಂದಗಳಿರ್ತಾರೆ, ಯುದ್ಧೋಪಕರಣದ ಒಪ್ಪಂದಗಳಿರ್ತಾವೆ, ಬೇರೆ ಬೇರೆ ವ್ಯಾವಹಾರಿಕ ಒಪ್ಪಂದಗಳಿರ್ತಾವೆ. ಆದರೆ ದೇಶದಲ್ಲಿ ಆಗಬಾರದ ಒಂದು ಘಟನೆ ನಡೆದು ಹೋಗಿದೆ. ಘಟಿಸಿ ಹೋದ ಘಟನೆ ಭಯಾನಕವಾಗಿದೆ. ದೇಶದ ಪ್ರಜೆಗಳು ಅರ್ಧ ಬೆಂದ ಸ್ಥಿತಿಯಲ್ಲಿ ರಾಜ್ಯ, ಇಡೀ ದೆಹಲಿ ರಾಜ್ಯ ನೋಡ್ತಾ ಇದೆ. ಆದರೆ ಪ್ರಧಾನಿ ಬರಲಿಲ್ಲ. ಆ ಸ್ಕ್ರೀನ್ನಲ್ಲಿ ಆ ಮ್ಯಾಪ್ ತೋರಿಸ್ತಾ ಇದ್ದೀವಿ. ಇದು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಅಧಿಕೃತ ಖಾತೆಯಲ್ಲೇ ವ್ಯಕ್ತಪಡಿಸಿರುವಂಥ ಒಂದು ಮ್ಯಾಪ್. ಅದು PM ನರೇಂದ್ರ ಮೋದಿ ಭೂತಾನ್ನಲ್ಲಿರ್ತಾರೆ. ದೆಹಲಿ ಬೆಂದು ಹೋಗ್ತಿದೆ, ದೆಹಲಿ ಬರ್ನ್ಡ್, PM ಭೂತಾನ್ ಡೀಲ್ ಸೈನ್ಡ್ ಅಂತ ಹೇಳಿ ಒಂದು ಮೂದಲಿಸುವ ಹಾಗೆ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ದೆಹಲಿ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಈ ಪೋಸ್ಟ್ ವ್ಯಕ್ತವಾಗಿರುವಂತಹದ್ದು. ನರೇಂದ್ರ ಮೋದಿಗೆ ದೇಶದ ಪ್ರಜೆಗಳು ಮುಖ್ಯ ಅಲ್ಲ, ದೇಶದ ಪ್ರಜೆಗಳಿಗೆ ಮುಖ್ಯ ಆದ್ಯತೆಯನ್ನು ಕೊಡಲಿಲ್ಲ ನರೇಂದ್ರ ಮೋದಿ. ಆದರೆ ಕೊಟ್ಟಿದ್ದು ಯಾವುದಕ್ಕೆ? ಭೂತಾನ್ ಎನ್ನುವಂತಹ ಸಣ್ಣ ದೇಶಕ್ಕೆ. ಭಾರತ ಮತ್ತು ಭೂತಾನ್ ಸಂಬಂಧ ನೆಟ್ಟಿಗಿದ್ರು, ನೆಟ್ಟಿಗೆ ಇಲ್ದಲೇ ಇದ್ರು. ಭೂತಾನ್ನಿಂದ ಭಾರತಕ್ಕೆ ಆಗಬೇಕಾಗಿರೋದೇನೂ ಇಲ್ಲ, ಭೂತಾನ್ನಿಂದ ಆಗಬೇಕಾಗಿರೋದೇನೂ ಇಲ್ಲ ಭಾರತಕ್ಕೆ. ಒಂದಷ್ಟು ಕೃಷಿ ಉತ್ಪನ್ನಗಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ರಫ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ಗಳೆಲ್ಲ ಆಗ್ತಾ ಇರ್ತವೆ. ಅದು ಬಿಟ್ಟು ಬೇರೆ ತರಹದ ವ್ಯವಹಾರ ಏನಿಲ್ಲ. ಆದರೆ ಅಲ್ಲಿನ ದೊರೆಯ ಖಾಸಗಿ ಕಾರ್ಯಕ್ರಮ, ಅದಕ್ಕೆ ಹೋಗೋದಕ್ಕೆ ಸಮಯ ಇದೆ, ಆದರೆ ದೆಹಲಿಗೆ ಮತ್ತೆ ಬರೋದಕ್ಕೆ ಸಮಯ ಇರಲಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಭೂತಾನ್ ಹೋಗೋದಕ್ಕೆ ಸಮಯ ಇದೆ, ದೇಶದಲ್ಲಿ ಭೀಕರ ಕೃತ್ಯ ಅಥವಾ ಭೀಕರ ಘಟನೆ ನಡೆದಿದೆ, ಆದಷ್ಟು ಬೇಗ ಭಾರತಕ್ಕೆ ಬರೋಣ ಅಂಥೇಳಿ ಅವರ ಮನಸ್ಸು ಹೇಳಲಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ನರೇಂದ್ರ ಮೋದಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.